ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಲಂಬೋದರಾಯ ವಿದ್ಮಹೇ ಮಹೋದರಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್. ಓಂ ಗಂ ಗಣಪತಯೇ ನಮೋ ನಮಃ. ಓಂ ಗಂ ಗಣಪತಯೇ ನಮೋ ನಮಃ. ಓಂ ಗಂ ಗಣಪತಯೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕಾದಿದೆ ಭರ್ಜರಿ ಧಮಾಕ. ಹೆಚ್ಚಿಗೂ ಕಾದಿದೆ ಗಂಡಾಂತರ. ಅಸಲಿ ಆಟ ಈಗ ಶುರು. ಅದ್ಭುತವಾಗಿರತಕ್ಕಂತಹ ಯೋಗಗಳದಾವ. ಅದ್ಭುತವಾಗಿರತಕ್ಕಂತಹ ಜೀವನವನ್ನ ಸಮೃದ್ಧಿಕರ, ಲಾಭಕರ, ಸುಖಕರವನ್ನ ಅನುಭವಿಸ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಅದ್ಭುತಕರವಾಗಿರತಕ್ಕಂತಹ ಯೋಗದ ಯಾರಿಗೆ ಮಕರ ರಾಶಿಯವರಿಗೆ ಏನೆಲ್ಲ ಕಾದಿದೆ ಅದ್ಭುತವಾಗಿರ್ತಕ್ಕಂಥ ಯೋಗ ಮತ್ತು ಒಂದಿಷ್ಟು ಗಂಡಾಂತರಗಳು ಏನದವ, ಯಾವ ರೀತಿಯಾಗಿ ಜೀವನದಲ್ಲಿ ಒಂದಿಷ್ಟು ಶತ್ರುಗಳನ್ನ ಮಾಡ್ಕೊಂತಾರ, ಒಂದಿಷ್ಟು ನಂಬಿಕೆಯನ್ನ ಯಾವ ರೀತಿ ಯಾವ ಜನಗಳ ಹತ್ರ ಕಳ್ಕೊಂತಾರ ಅನ್ನೋದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಡಿಯೋವನ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನದ ಗುರುಗಳ ನಮಗೆ ಶುಭ ಫಲ ಏನದ? ಈ ಏಪ್ರಿಲ್ ತಿಂಗಳಲ್ಲಿ ನಮಗೇನದ ಶುಭ ಫಲಗಳು? ಹೊಸ ವರ್ಷ ಕಾಲಿಟ್ಟಂತನೇ ಶುಭಗಳಿಗೆ ನಿಮಗೆ ಅದ್ಭುತಕರವಾಗಿರತಕ್ಕಂಥ ಯೋಗ ಮಕರ ರಾಶಿಯವರಿಗೂ ಹೆಚ್ಚಿಗೂ ಚಿನ್ನದಂಥ ಯೋಗ, ಅದ್ಭುತಕರವಾಗಿರತಕ್ಕಂತಹ ಯೋಗ. ಅದಕ್ಕಾಗಿ ಏನೆಲ್ಲ ಲಾಭಗಳದಾವ ಮಕರ ರಾಶಿಯವರಿಗೆ ಶುಭ ಫಲಗಳನ್ನ ನೋಡ್ಕೊಂಡ್ರ ಏನದ ಅಂದ್ರೆ ಶುಭ ಫಲಗಳು ಏನ್ ಬರ್ತಾವ ಅಂತಂದ್ರೆ ಅನೇಕ ಗ್ರಹಗಳು ತೃತೀಯ ಭಾವದಲ್ಲಿ ಸ್ಥಿತವಾಗಿದ್ದು, ಅಂದ್ರೆ ತೃತೀಯ ಭಾವ ಅಂದ್ರೆ ಧೈರ್ಯ ಸ್ಥಾನವನ್ನ ಹೊಂದಿರತಕ್ಕಂಥದ್ದು. ಅಂದ್ರೆ ತೃತೀಯ ಭಾವ ಏನನ್ನ ಸೂಚಿಸ್ತದ? ಧೈರ್ಯ. ಯಾವುದಕ್ಕೂ ಹೆದರೋದಿಲ್ಲ. ತಗ್ಗದೆ ಬಗ್ಗದೆ ಜಗ್ಗದೆ ಬಡ್ದ ಯಾವುದೇ ಕಾರಣಕ್ಕೆ ಹೆದರೋದಿಲ್ಲ ಯಾರು ಮಕರ ರಾಶಿಯವರಾಗಿರ್ತಕ್ಕಂಥದ್ದು. ಮತ್ತೆ ಧೈರ್ಯವಂತರಾಗಿರ್ತಾರೆ. ಮತ್ತೆ ಕುಜಗ್ರಹ ತೃತೀಯ ಸ್ಥಾನದಲ್ಲಿ ಸ್ಥಿತನಾಗಿರಬಂದ ಏನಾಗ್ತದಂದ್ರ ಕೋರ್ಟು ಕಚೇರಿಗಳಲ್ಲಿ ಲಾಭ ಆಗ್ತದ, ಜಯ ಆಗ್ತದ. ನೀವೇನು ಅಂದುಕೊಳ್ತೀರಾ ಕೋರ್ಟ್ ಕಚೇರಿಯಲ್ಲಿ ನಮ್ಮ ಪರವಾಗಿ ಆಗ್ಬೇಕಂದಾಗ ಜಯನೇ, ಸಕ್ಸಸ್ಸೇ, ಯಶಸ್ಸೇ ನಿಮಗೆ ಅದ್ಭುತಕರವಾಗಿರತಕ್ಕಂತಹ ಯೋಗ ಮಕರ ರಾಶಿಯವರಿಗೆ ಚಿನ್ನದಂಥ ಯೋಗ, ಅದ್ಭುತಕರವಾಗಿರತಕ್ಕಂತಹ ಯೋಗ. ಕೋರ್ಟ್ ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ ಒಂದು ಜಯ ಪ್ರಾಪ್ತಿ ಆಗ್ತದ ಒಂದು. ಮತ್ತೆ ಮಕರ ರಾಶಿಯವರಿಗೆ ಹಣದ ವಿಚಾರ ಅಂತ ಬಂದ್ರೆ ಮಾತಾಡೋದೇ ಬೇಡ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಹಣದುಬ್ಬರ ಬರ್ತದ, ಹಣದ ಸುರಿಮಳೆಯನ್ನೇ ಸುರಿತದ. ಆದರೆ ನೀವು ಅಂದುಕೊಂಡಂತ ಕೆಲಸ ಆಗ್ತದ. ಆದರೆ ಹೆಚ್ಚು ಒಂದಿಷ್ಟು ಗಂಡಾಂತರ ಅದ. ಅದೇನದನ್ನ ಒಂದಿಷ್ಟು ದಿನಾಂಕಗಳನ್ನ ನೋಟ್ ಮಾಡಿಟ್ಟು ಈ ದಿನ ನಿಮಗೆ ಅದ್ಭುತವಾದ ಗಂಡಾಂತರ, ಅದ್ಭುತ ಗಂಡಾಂತರ. ಅಂದ್ರೆ ಈ ಹೆಜ್ಜೆಯಿಂದ ಪಾರಾಗಬೇಕು ಅಂದ್ರೆ ಯಾವ ಡೇಟ್ ಅಂತಂದ್ರೆ ನೆನ್ಪಿಟ್ಕೊಳ್ತೀನಿ, ಹೇಳ್ತೀನಿ. ಮತ್ತೆ ಏನೆಲ್ಲ ಶುಭ ಫಲಗಳನ್ನು ನೋಡುವಂತಹ ಆದಿ ಒಳಗಡೆ ಏನದ ಗುರುಗಳೇ ನಮ್ಮ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಶುಭ ಫಲ ಅಂದ್ರೆ ನಿಮಗೆ ಶುಕ್ರ ಗ್ರಹ ನಿಮಗೆ ಚತುರ್ಥ ಅಂದ್ರೆ ಚತುರ್ಥದಲ್ಲಿ ಇದ್ರ ಸ್ಥಿತನಾಗಿರುವುದರಿಂದ ಒಳ್ಳೆಯ ಸಂದರ್ಭ ಅಂತಂದ್ರೆ ಖುಷಿ ವಿಚಾರ. ಯಾಕೆ ಹೇಳಿ? ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಮಾತಾಡ್ತಾರೆ, ಒಳ್ಳೆಯ ಜಾಗದಲ್ಲಿ ಒಳ್ಳೆಯದನ್ನೇ ಬಯಸ್ತಾರೆ. ಒಳ್ಳೆಯ ಸಂಬಂಧಿಕರನ್ನ ಪ್ರಾರಂಭ ಹಚ್ಕೊಳ್ತೀರಾ, ಮತ್ತೆ ಅವರು ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಮಾತಾಡ್ತಾರೆ. ಸಂಬಂಧಿಕರ ನಡುವೆ ನಿಮಗೆ ಜಯ ಆಗ್ತದ. ಅದ್ಭುತಕರವಾಗಿರತಕ್ಕಂತಹ ಯೋಗ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಗೌರವ ಸಿಗ್ತದ, ಸ್ಥಾನಮಾನ ಹೆಚ್ಚಾಗ್ತದ. ಯಾರಿಗೆ? ಮಕರ ರಾಶಿಯವರಿಗಾಗಿರ್ತಕ್ಕಂಥದ್ದು. ಮತ್ತೆ ವಿದ್ಯಾರ್ಥಿಗಳಿಗಂತೂ ಮಾತಾಡೋದೇ ಬೇಡ, ಒಳ್ಳೆಯ ಅಂಕಗಳನ್ನು ಪಡಿತಾರೆ, ಒಳ್ಳೆಯ ಎಜುಕೇಷನ್ ಇದೆ. ಹೊರದೇಶಕ್ಕೂ ಸಹಿತ ಓದುವ ಹಂಬಲವನ್ನು ಪಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋಗುವಂತಹ ಚಾನ್ಸಸ್ ಸಿಗ್ತದೆ. ಅದ್ಭುತಕರವಾಗಿರತಕ್ಕಂಥ ಯೋಗ. ಮತ್ತೆ ತೀರ್ಥಯಾತ್ರೆಗಳನ್ನು ಮಾಡುವಂಥವ್ರಿಗೂ ಸಹಿತ, ಪುಣ್ಯಕ್ಷೇತ್ರಗಳನ್ನು ಮಾಡುವಂಥವ್ರು ಸಹಿತ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳನ್ನು ನೋಡ್ತೀರಾ. ಅಲ್ಲಿಯೂ ಸಹಿತ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀರಾ. ಅದ್ಭುತ ಯೋಗ. ಮತ್ತೆ ಒಡ ಹುಟ್ಟಿದವರಿಂದ ಅಕ್ಕ ತಂಗಿ ಅಣ್ಣ ತಮ್ಮಲ್ಲಿ ಒಂದಿಷ್ಟು ಲಾಭ ಅದ ನಿಮಗೆ.
ಅವರಿಂದ ಒಂದಿಷ್ಟು ಬೆನಿಫಿಟ್ಗಳು ಸಿಗ್ತವೆ. ಅದ್ಭುತಕರವಾಗಿರ್ತಕ್ಕಂಥ ಯೋಗಗಳನ್ನು ಸೃಷ್ಟಿ ಮಾಡ್ಕೊಳ್ತೀರ. ಮತ್ತು ಆರೋಗ್ಯದೊಳಗೆ ಸ್ವಲ್ಪ ಏರುಪೇರು ಏನಿದೆ ಡೇಂಜರ್ ಅಂತ ಹೇಳಿದ್ರೆ ಇದೆ. ನಿಮಗೆ ಪೈಲ್ಸ್ ಬರುವಂಥದ್ದು, ಮೂಲವ್ಯಾಧಿ ಬರ್ತದೆ. ಸ್ವಲ್ಪ ಏಪ್ರಿಲ್ 17, 18, 19 ಈ 3 ಡೇಟ್ಗಳಲ್ಲಿ ಸ್ವಲ್ಪ ಅಪಘಾತಗಳಾಗುವಂಥದ್ದು ಇರ್ತದೆ ಚಾನ್ಸಸ್. ಸ್ವಲ್ಪ ಹುಷಾರಾಗಿರ್ಬೇಕಾಗಿರ್ತದೆ. ಮತ್ತೆ ಮತ್ತೆ ನಿಮಗೇನಂತಂದರೆ ಪೈಲ್ಸ್ ಪ್ರಾರಂಭ ಮೂಲವ್ಯಾಧಿಯಿಂದ ಕಂಡು ಬರ್ತಕ್ಕಂಥದ್ದು. ಸ್ವಲ್ಪ ಹೆಚ್ಚಾಗಿ ಮೂಲಂಗಿಗಳನ್ನು ತಿನ್ನುವಂಥದ್ದನ್ನು ಮಾಡಿರಿ. ಮತ್ತು ಇನ್ನೂ ಒಂದು ಏನು ಗಂಡ ಅಂತಾರಂತ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಕರ ರಾಶಿಯವರಿಗೆ ಒಂದಿಷ್ಟು ಲಾಭಗಳೇ, ಒಂದಿಷ್ಟು ನೆಮ್ಮದಿಗಳೇ, ಒಂದಿಷ್ಟು ಕೆಲಸದಲ್ಲಿ ತೊಡಗ್ತೀರಾ, ಒಂದಿಷ್ಟು ಲಾಭಗಳು. ಕೆಳ ಪುಣ್ಯಕ್ಷೇತ್ರಕ್ಕೆ ಹೋಗಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀರಾ. ದಿನಸಿ ಅಂಗಡಿ, ಆಟೋ ಚಾಲಕರಾಗಲಿ, ಪ್ರತಿಯೊಂದು ಡೈವರ್ಗಳಾಗಲಿ, ಮಕರ ರಾಶಿಯವರು ಯಾರು ಇದ್ದೀರಾ ಎಲ್ರಿಗೂ ಸಹಿತ ಏಪ್ರಿಲ್ ತಿಂಗಳು ಭರ್ಜರಿ ಧಮಾಕಾದ ಅದ್ಭುತಕರವಾಗಿರ್ತಕ್ಕಂತಹ ಯೋಗ ಅದ. ಆದರೆ ಇದೊಂದು ಮಾತ್ರ ನೆನ್ಪಿಟ್ಟುಕೊಳ್ಳಿ, ಭಾಳ ಎಚ್ಚರದಿಂದಿರಬೇಕು. ಯಾಕೆ ಅಂತಂದರೆ ಇದೊಂದು ಕಥೆ ಅದ, ನೀತಿ ಕಥೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಈ ಪರಿಸ್ಥಿತಿ ನಿಮಗೆ ಬರ್ತದ, ಸತ್ಯವಾದ ಘಟನೆ ಈ ಪರಿಸ್ಥಿತಿ ಬರ್ತದ. ಆದರೆ ಏನಾಗ್ತದೆ ಅಂತಂದರೆ ಒಂದು ಊರೊಳಗಡೆ, ಒಂದು ಕಾಡಿನೊಳಗಡೆ ನರಿ ಇರ್ತದ, ಸಿಂಹ ಇರ್ತದ, ಕತ್ತೆ ಇರ್ತದ. ಈ 3 ಸಹಿತ ಇರ್ತದ. ಆಗ ಸಿಂಹ ಏನು ಮಾಡ್ತದಂದ್ರೆ ಕತ್ತೆಯನ್ನು ಅಂದರೆ ಸಿಂಹ ನರಿಯನ್ನು ತಿನ್ಬೇಕಾಗಿರ್ತದೆ. ಆಗ ಸಿಂಹ ನರಿ ಜೊತೆಗೆ ನಾನು ಇನ್ನು ತಿನ್ಬೇಕಂತ ಹೇಳಿದಾಗ ನನಗೆ ವಂಶಸ್ಥರಿದ್ದಾರೆ, ನನ್ನ ತಿನ್ನಬೇಡ ಅಂತ ಹೇಳಿದಾಗ, ನೀನು ಯಾರಾದರೂ ಕರ್ಕೊಂಡು ಬಾ, ನಾನು ಅವ್ರನ್ನ ತಿಂತೀನಿ ಅಂತ ಹೇಳಿದಾಗ ಸಿಂಹಕ್ಕೆ ಮಾತು ಕೊಟ್ಟು ಆಗಲಿ ಅಂಥೇಳಿ ನರಿ ಹೋಗ್ತದೆ. ಆ ನರಿ ಹೋದಾಗ ಕತ್ತೆನ ಭೇಟಿ ಆಗ್ತದೆ. ನಿನ್ನ ಕಾಡಿನ ರಾಜ ಹುಲಿ, ಕಾಡಿನ ರಾಜ ಸಿಂಹ, ಹುಲಿ ಏನು ಮಾಡ್ತದಂದರೆ ನಿನ್ನನ್ನು ಏನು ಮಾಡ್ಬೇಕಂತ ಮಾಡಿದ, ರಾಜನಾಗಿ ಮಾಡಬೇಕಾಗಿದೆ, ರಾಜ್ಯನ ಸಿಂಹಾಸನದಲ್ಲಿ ಕೂರಿಸ್ತದ ಅಂತ ಹೇಳಿದಾಗ ಕತ್ತೆಗೆ ಖುಷಿ ಆಗ್ಬಿಡ್ತದ. ಕತ್ತೆ ಖುಷಿ ಆದಾಗ ಓಡಿ ಆ ಹುಲಿ ಹತ್ರ ಬರ್ತದೆ, ಆ ಸಿಂಹದ ಹತ್ರ ಬರ್ತದೆ. ಆ ಸಿಂಹದ ಹತ್ರ ಬಂದಾಗ ಏನಾಗ್ತದಂದ್ರೆ ಆಗ ಸಿಂಹ ಅದನ್ನು ಮೇಲ್ಗಡೆ ಆ ಕತ್ತೆ ತಲೆ ಮೇಲ್ಗಡೆ ಕೂತಿರ್ತಾವ, ಹಿಂಗೆ ಅರ್ದು ಹಿಂಗೆ ಹಾಕ್ಬಿಡ್ತದ, ತಪ್ಪಿಸ್ಕೊಂಡು ಹೋಗ್ಬಿಡ್ತದ. ಆಗ ನರಿ ಹೇಳ್ತದ, ನೀ ನನಗೆ ಮತ್ತೆ ಸಿಂಹ ಮತ್ತೆ ಹೋಗ್ತದ. ಆಗ ತಲೆಯನ್ನು ತಿಂದಾಗ ಕೂಲುಗಳು ಕಿತ್ತಾಗ್ತದ. ಆಗ ನರಿ ಹೇಳ್ತದ, ನಿನ್ನ ರಾಜ ಮಾಡ್ಬೇಕು, ಅದಕ್ಕೆ ಇರಿಟೇಡ್ವಾಗಿ ಇಕ್ಕಟ್ಟಾಗ್ತದ ಅಂತ ಹೇಳ್ದ. ಮತ್ತೆ ಪುನಃ ಹೋಗ್ತದ. ಆಗ ಬಾಲ ಕಟ್ ಮಾಡ್ತದ. ಬಾಲ ಕಟ್ ಮಾಡಿದಾಗ ಸಿಂಹ ಮತ್ತೆ ಹಿಂಗೆ ಮೋಸ ಮಾಡ್ತಂದ ಹೇಳ, ನಿಮಗೆ ಸಿಂಹಾಸನ ಮೇಲೆ ಕೂರ್ಸಾಕೆ ಬಾಲ ಇಕ್ಕಟ್ಟಾಗ್ತದ ಅಂತ ಹೇಳಿದಾಗ ಮತ್ತೆ ಪುನಃ ಹೋಗ್ತದ. ತಿಂದು ಹಾರಿ ಅವನ ಬಿಡ್ತದ. ಆಗ ನರಿ ಹೋಗಿ ಹೇಳಿದಾಗ ನೋಡ್ತದ. ಆಗ ನರಿಗೆ ಸಿಂಹ ಹೇಳ್ತದ, ಅದನ್ನ ಮೆದುಳು ಹೃದಯವನ್ನು ತಗೊಂಡ್ ಬಾ ಅಂತ ಹೇಳಿದಾಗ ಹೃದಯ ಮಾತ್ರ ತೆಗೆದುಕೊಂಡು ಹೋಗ್ತದ. ಮೆದುಳೆಲ್ಲಿ ಅಂತ ಕೇಳಿದಾಗ ಅದಕ್ಕೆ ಬುದ್ಧಿ ಇದ್ದಿದ್ರೆ 3 ಸರಿ ಯಾಕೆ ಹೋಗ್ತಾ ಇತ್ತು ಅಂತ ಹೇಳಿ ಅದಕ್ಕೆ ಹೇಳ್ತದ, ಮನಸ್ಸಲ್ಲಿ ಅಂದ್ಕೊಳ್ತದ. ಹಂಗೆ ನಮಗೂ ಸಹಿತ ಮೋಸ ಮಾಡೋರು ಇರ್ತಾರೆ, ತುಳಿಯೋರು ಇರ್ತಾರೆ, ಹಾಳು ಮಾಡೋರು ಇರ್ತಾರೆ. 1 ಸರಿ ನಂಬಿ, 2 ಸರಿ ನಂಬಿ, 3 ಸರಿ ನಂಬಿ. ಆದರೆ 3 ಸರಿ ಮೋಸ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸಬೇಡಿ. ಆದರೆ ಪ್ರತಿ ಸರಿ ನಮ್ಮ ಸಮಾಜದೊಳಗೆ ಪ್ರೀತಿ, ಪ್ರೇಮ, ಅದು ಇದು ಎಲ್ಲವೂ ಸಹಿತ ಸ್ನೇಹ ಗೆಳೆತನದಲ್ಲಿ ನಾವು ಮೋಸ ಹೋಗ್ತೀವಿ. ಅದಕ್ಕಾಗಿ ಹುಷಾರಾಗಿರಿ, ನೀವಾಗಿರಿ. ಯಾವತ್ತು ಸೂಜಿ ಜೊತೆ ಸ್ನೇಹ ಮಾಡಿ ಅದರ ಕೆಲಸ ಚುಚ್ಚೋದಾಗಿರ್ತದೆ. ಆದರೆ ಅದರ ಜೊತೆ ದಾರ ಸೇರಿದಾಗ ಒಳ್ಳೆ ಬಟ್ಟೆ ಆಗ್ತದೆ, ಒಳ್ಳೆ ಹಾರ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರೋಣ, ಒಳ್ಳೆ ಗೆಳೆತನವನ್ನು ಮಾಡೋಣ. ಜಗತ್ತೊಳಗೆ ಶಾಶ್ವತವಾಗಿದ್ದು ಎರಡೇ, ಒಂದು ಸ್ನೇಹ, ಒಂದು ಪ್ರೀತಿಯಾಗಿ ಇರೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.